ಆಯುರ್ವೇದ ಅಂದ್ರೆ ಭೇಷಜಂ ದ್ವಿವಿಧಂ ಮತಂ ಸ್ವಾಸ್ಥ್ಯಶೋರ್ಜಸ್ಕರಂ ಕಿಂಚಿತ್ ಕಿಂಚಿತ್ ಆತುರಶ್ಯ ರೋಗುನುತ್ತು. ಚಿಕಿತ್ಸೆ ಎರಡು ವಿಧವಾಗಿದೆ. ಒಂದು ಭೇಷಜಂ ದ್ವಿವಿಧಂ ಮತಂ ಆತುರಶ್ಯ ರೋಗುನುತ್ತು. ಸ್ವಸ್ಥಶೋರ್ಜಸ್ಕರಂ ಆತುರಶ್ಯ ರೋಗುನುತ್ತು. ಸ್ವಸ್ಥಶೋರ್ಜಸ್ಕರಂ ಅಂದ್ರೆ ನಾವು ಚಿಕಿತ್ಸೆ ಅಂದರೆ ಕೇವಲ ಔಷಧಿ ಕೊಡೋದು, ಇಂಜೆಕ್ಷನ್ ಮಾಡೋದು, ಬಾಟ್ಲಿ ಹಚ್ಚೋದಲ್ಲ. ಮನುಷ್ಯ ತನ್ನ ಜೀವನ ಪರ್ಯಂತರವಾಗಿ ನಿರೋಗಿಯಾಗಿ ಬದುಕಲಿಕ್ಕೆ ಏನು ಸೂತ್ರಗಳಿದಾವೆ ಆ ಎಲ್ಲ ಸೂತ್ರಗಳು ಆಯುರ್ವೇದದಲ್ಲಿದ್ದಾವೆ. ವೇ ಆಫ್ ಲೈಫ್. ಸ್ವಾಸ್ಥ್ಯಶೋರ್ಜಸ್ಕರಂ ಆರೋಗ್ಯವಂತನ ಆರೋಗ್ಯವನ್ನು ಕಾಪಾಡುವಂಥ ಸೂತ್ರಗಳು ಆಯುರ್ವೇದದಲ್ಲಿದ್ದಾವೆ. ಅದು ಒಂದು ಚಿಕಿತ್ಸೆನೇ. ಹೇಗೆ ಯಾವಾಗ ಹೇಳ್ಬೇಕು, ಯಾವಾಗ ಸ್ನಾನ ಮಾಡಬೇಕು, ಜೀವನ ಕ್ರಮ ಹೇಗಿರಬೇಕು, ಏನು ಊಟ ಮಾಡಬೇಕು, ಯಾವಾಗ ಮಲಗಬೇಕು, ಎಷ್ಟು ಕೆಲಸ ಮಾಡಬೇಕು, ಯಾವುದನ್ನು ತಿನ್ನಬೇಕು, ಯಾವುದನ್ನು ತಿನ್ನಬಾರ್ದು, ಏನನ್ನು ಮಾಡಬೇಕು, ಏನನ್ನು ಮಾಡಬಾರ್ದು ಅಂತಕ್ಕಂಥ ವಿಧಿವಿಧಾನಗಳೇನಿದಾವಲ್ಲ ಆ ಎಲ್ಲ ಕ್ರಮಗಳನ್ನು ಯಾರು ಅನುಸರಿಸ್ಕೊಂಡಿರ್ತಾರೆ ಅವರು ಬಹುತೇಕ ರೋಗಗಳಿಂದ ಮುಕ್ತರಾಗಿರ್ತಾರೆ. ಇವು ಅನುಸರಿಸದೇ ಇರ್ತಕ್ಕಂಥ ನಾವು ಅನೇಕ ರೋಗಗಳಿಗೆ ತುತ್ತಾಗ್ತೇವೆ. ಒಂದು ಚಿಕಿತ್ಸೆ ರೋಗ ಬರದಂತೆ ಮಾಡುವಂಥದ್ದು, ಮತ್ತೊಂದು ಚಿಕಿತ್ಸೆ ರೋಗಿಯ ರೋಗವನ್ನು ಗುಣ ಮಾಡ್ತಕ್ಕಂಥದ್ದು. ರೋಗಿಯ ರೋಗವನ್ನು ಗುಣ ಮಾಡ್ತಕ್ಕಂಥದ್ರಲ್ಲಿ ಕೂಡ ಮತ್ತೆ ಪುನಃ ಆಹಾರ, ವಿಹಾರ, ಔಷಧ ಮತ್ತು ಸಂಸರ್ಜನ ಅಂತ. ನಮ್ಮ ಆಹಾರದಿಂದಲೇ ಅನೇಕ ರೋಗಗಳನ್ನು ಚಿಕಿತ್ಸೆ ಮಾಡ್ಬೋದು, ಈ ಕಾಮಣಿ ಅಂತ ರೋಗಗಳಲ್ಲಿ. ಆಮೇಲೆ ಅನೇಕ ಈ ಸ್ಥೌಲ್ಯದಂಥ ಅಥವಾ ಒಬೆಸಿಟಿ ಅಂತ ರೋಗಗಳಲ್ಲಿ, ಕೊಲೆಸ್ಟ್ರಾಲ್ ಅಂತ ರೋಗದಲ್ಲಿ ವಿಹಾರ ಅಂದರೆ ವ್ಯಾಯಾಮ ಮಾಡೋದ್ರ ಮೂಲಕವಾಗಿ ರೋಗವನ್ನು ಕಂಟ್ರೋಲ್ ಮಾಡ್ಬೋದು. ಆಮೇಲೆ ಕೆಲವೊಂದು ರೋಗದಲ್ಲಿ ಔಷಧಿನ ಕೊಡೋದ್ರ ಮೂಲಕವಾಗಿ ರೋಗವನ್ನು ಕಂಟ್ರೋಲ್ ಮಾಡ್ತಕ್ಕಂಥದ್ದು.